ಎಜಿ ನ್ಯೂಸ್ಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಉಪ ನೋಂದಣಿ ಹಾಗೂ ಮುದ್ರಾಂಕ ಇಲಾಖೆಯ ಕಚೇರಿಯಲ್ಲಿ ರೈತರಿಂದ ಲಂಚ ಸ್ವೀಕರಿಸಲಾಗಿದೆ ಎನ್ನಲಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಲಿಂಗಸಗೂರು ಉಪ ನೋಂದಣಿ ಕಚೇರಿ ಜಿಲ್ಲಾಡಳಿತದ ಅಧಿಕೃತ ನಿರ್ದೇಶನ ಪಟ್ಟಿಯಲ್ಲಿ ಇರುವಂತಹ ಸರ್ಕಾರಿ ಕಚೇರಿಯಾಗಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಕಚೇರಿಯ ಅಧಿಕಾರಿಗಳು ರೈತರಿಂದ ಹಣ ಪಡೆಯುತ್ತಿರುವ ದೃಶ್ಯಗಳು ಕಂಡುಬರ್ತಾ ಇದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ. ಈ ವಿಡಿಯೋ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ಮಾಡಿ ಆರೋಪ ಸಾಬೀತಾದರೆ ಅಮಾನತು ಸೇರಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಕೂಡ ಒತ್ತಾಯ ಮಾಡಿದ್ದಾರೆ. ಆದರೆ ವಿಡಿಯೋದ ಸತ್ಯಾಸತ್ಯತೆ ಹಾಗೂ ಅದರ ಹಿನ್ನೆಲೆ ಕುರಿತು ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಯಿಂದ ಈವರೆಗೆ ಯಾವುದೇ ಅಧಿಕೃತ ಪ್ರಕಟಣೆ ಹೊರಬಿದ್ದಿಲ್ಲ. ಹೀಗಾಗಿ ಆರೋಪಗಳ ಕುರಿತು ತನಿಖೆ ಪೂರ್ಣಗೊಳ್ಳುವ ತನಕ ಯಾವುದೇ ಅಂತಿಮ ನಿರ್ಣಯಕ್ಕೆ ಬರಲು ಸಾಧ್ಯವಿಲ್ಲ. ಸಾರ್ವಜನಿಕರ ವಿಶ್ವಾಸ ಕಾಪಾಡುವ ದೃಷ್ಟಿಯಿಂದಾಗಿ ಜಿಲ್ಲಾಡಳಿತ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಈ ಪ್ರಕರಣವನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಸತ್ಯಾಂಶವನ್ನ ಬಹಿರಂಗಪಡಿಸಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳೇ ಡಿ.ಕೆ. ಶಿವಕುಮಾರ್ ಸರ್ ಅವರೇ, ನಿಮಗೆ ಇದು ನೇರವಾದ ವಿಡಿಯೋ. ಲಿಂಗಸೂರು, ಇಡೀ ಲಿಂಗಸೂರು ತಾಲೂಕಿನಲ್ಲಿ ಒಂದು ಭ್ರಷ್ಟ ಕಚೇರಿ ಅಂತಂದ್ರೆ ಇದೇ ಕಚೇರಿ. ಭ್ರಷ್ಟಾಚಾರ ಏನ್ ಕೊಡ್ಬೇಕೇನಂತಂದ್ರೆ ನೋಡಪ್ಪ ನೀನ್ ತಿಳಿದ್ ಮಾಡ ಅಂತಂದ ಅಷ್ಟೇ. ಇವರೇ ಒಪ್ಪಿಗೆ ಸ್ವತಃ ಲಂಚ ಕೊಟ್ರ ಏನ್ ಬೇಕಾದ್ರೂ ಮಾಡ್ತಾರೆ. ನಾ ಇಲ್ಲ, ಒಂದು ಕಷ್ಟ ಸಂಕಷ್ಟ ನಿರ್ಮಾಣ ಆದ್ರೆ ಇಂಥ ಅಧಿಕಾರಿಗಳಿಗೆ ಖುಷಿ ಕೊಡ್ಬೇಕಂತ ಖುಷಿಲಿ ಬಂದು ಒಂದು ಹೊಲ ಮನಿ ಪತ್ರ ಮಾಡಿಸಿರಕ್ಕಾಗ್ಲಿ ಅಥವಾ ವಿವಾಹ ನೋಂದಣಿ ಮಾಡಿಸಿರಕ್ಕಾಗ್ಲಿ ಒಪ್ಪಿಗೆ ಅಧಿಕಾರಿಗಳು ತಾವೇ ಸ್ವತಃ ಹೌದಿಲ್ಲ ಸರ್, ಖುಷಿಲೇ ಕೊಟ್ರಲ್ಲ. ಲಿಂಗಸೂರು, ಇಡೀ ಲಿಂಗಸೂರು ತಾಲೂಕಿನಲ್ಲಿ ಒಂದು ಭ್ರಷ್ಟ ಕಚೇರಿ ಅಂತಂದ್ರೆ ಇದೇ ಕಚೇರಿ. ಈ ಕಚೇರಿಯಲ್ಲಿ ಅಧಿಕಾರಿಗಳು ಯಾವ ರೀತಿ ಲಂಚ ತಗಂತಾರ ಅಂತಂದ್ರ ನೇರವಾಗಿ ತೋರ್ಸ್ ನಿಮ್ಗ ಬರ್ರಿ. ಸರ್ಗೆ ಕುಸಿಲಿಂತ ಕೊಡ್ತಾರಂತ ದುಡ್ಡು ಸರ್, ಕುಸಿಲಿಂತ ಇಸ್ಕಂದಾರಂತ ರೈತರ ಹತ್ರ. ಮಳೆಗಾಲ ಮಳೆ ಇಲ್ಲ ಅಂತೇಳಿ ಎಲ್ಲಾ ಬೆಳೆ ಒಣಗ್ಯಾವ ಅಂತೇಳಿ ರೈತರ ಮುಗುಲ್ ನೋಡಕತ್ರ ಇವ್ರಿಗೆ ಕುಸಿಲಿಂತ ರೊಕ್ಕ ಕೊಡ್ಬೇಕಂತ ರೈತರು ಇಲ್ಲಿ ಬಂದ ಒಂದು ಬೆಳೆ ಪರಿಹಾರ ಬೀಳಲು ಒಂದು ಯಾವುದೇ ಒಂದು ಸರ್ಕಾರದಿಂದ ಒಂದು ಅನುದಾನ ಸಿಗೋಲ್ದಂತ ರೈತರು ಇವತ್ತೇ ಇಲ್ಲೆಲ್ಲ ಒಂದು ಬರಗಾಲ ಪರಿಸ್ಥಿತಿಯಲ್ಲಿ ಒಂದು ಕಷ್ಟ ಸಂಕಷ್ಟ ನಿರ್ಮಾಣ ಆದ್ರೆ ಇಂಥ ಅಧಿಕಾರಿಗಳಿಗೆ ಖುಷಿ ಕೊಡ್ಬೇಕಂತ ಖುಷಿಲಿ ಬಂದು ಒಂದು ಹೊಲ ಮನಿ ಪತ್ರ ಮಾಡಿಸಿರಕ್ಕಾಗ್ಲಿ ಅಥವಾ ವಿವಾಹ ನೋಂದಣಿ ಮಾಡಿಸಿರಕ್ಕಾಗ್ಲಿ ಒಪ್ಪಿಗೆ ಅಧಿಕಾರಿಗಳು ತಾವೇ ಸ್ವತಃ ಹೌದಿಲ್ಲ ಸರ್, ಖುಷಿಲೇ ಕೊಟ್ರಲ್ಲ. ಅದೇ ಖುಷಿ ಕೊಟ್ರಲ್ಲ ಸರ್, ನಿಮ್ಗ ಖುಷಿ ಕೊಟ್ರಲ್ಲ. ಪಾರ್ಟಿ ಕರಿಬೇಕು ಬರ್ರಿ. ನೀವ್ ಹೌದಾ ಅಲ್ಲ ಅಷ್ಟೇ ಹೇಳ್ರಿ, ನೀವ್ ಹೌದಾ ಅಲ್ಲ. ಇಲ್ಲೆಲ್ಲ ಆಫೀಸ್ ಮಾಡ, ಇಡೀ ಆಫೀಸ್ ಮಾಡ, ಅಷ್ಟು ಮಾಡಿ ಕಡೆ ತೋರ್ಸಿ, ತೋರ್ಸಲ್ಲ ತೋರ್ಸ್ ಹೋಸ್ರನ್ ತೋರ್ಸಿ. ಸರ್ಕಾರಿ ಇಲಾಖೆ ಅಧಿಕಾರಿಗಳಾಗಿ ಯಾಕೆ ಗೌರ್ಮೆಂಟ್ ಆಫೀಸರ್ ನೀವು? ಗೌರ್ಮೆಂಟ್ ಆಫೀಸರ್ ಕಾಂಟ್ರಾಕ್ಟರ್ ಬೇಸ್ ಮೇಲೆ ಅಂತ ಗೌರ್ಮೆಂಟ್ ಆಫೀಸರ್ ಅಲ್ಲ ಇವ್ರು ಅವ್ರಿ ಹೊರಗಡೆ ಇದ್ದವ್ರ. ಕೇಳ್ರಿ, ನಾನ್ ಏನ್ ಕೇಳಿದೆ ಅವ್ರು ಕೇಳ್ರಿ, ನಾ ಏನ್ ಕೇಳಿದೆ ಕೇಳ್ರಿ. ಅವ್ರಿಗೆ ಹೆಚ್ಚಾಗಿದ್ದು ರೊಕ್ಕ ನಾನ್ ಕೇಳಿಲ್ರಿ, ಅವ್ರಾಗ್ಲಿ ಕೊಟ್ಟದ್ ನೀವೇನ್ ತಗೊಂಡ್ರಿ? ನಿಮ್ಗೆ ರೂಲ್ಸ್ ಐತೆ? ಒಬ್ಬ ರೈತರ ಹತ್ರ ನಿಮ್ಗೆ ಅಮೌಂಟ್ ತಗರಕ್ ರೂಲ್ಸ್ ಐತೆ? ಹೆಂಗ್ ತಗೊಂಡ್ರಿ? ಪೇಮೆಂಟ್ ಅಂತ ಐತಲ್ಲ ನಿಮ್ಗೆ, ಹೆಂಗ್ ತಗೊಂಡ್ರಿ? ಯಾವ ಕಾರಣಕ್ಕೆ ತಂದ್ರಿ? ಮೇಲಧಿಕಾರಿಗಳು ಯಾರದಾರಿ? ಈಗ ವಾಪಸ್ ರೊಕ್ಕ ಕೊಡ್ತಾರೆ ಏನಂತೀರಿ ಅವನ್ನೆಲ್ಲ? ಅಲ್ಲ ಅಣ್ಣ, ನಾನು ಹೇಳದ್ ಕೇಳ್ತೀಯ, ವಾಪಸ್ ರೊಕ್ಕ ಕೊಡ್ತಾರೆ. ಎಷ್ಟು ಸಿಗಂದ್ರಿ ಇಷ್ಟ ದಿನ? 900, 1000, 1200 ರೂಪಾಯಿ ಒಬ್ಬ ರೈತರಿಗೆ ಸಿಗಂದಿಲ್ಲ ಸರ್. ಅದೇ ಅವ್ರಾಗ್ಲೇ ಕೊಟ್ಟಿದ್ದಕ್ಕೆ ಸ್ವಲ್ಪ ಬರ್ರಿ. ಸಿಸಿ ಕ್ಯಾಮ್ರಾ ತೋರಿಸಿಲ್ಲ ಆಫೀಸ್ನಾಗ? ಈ ಆಫೀಸ್ನಾಗ ಲಂಚ ಒಳ್ಳೆ ಕೊಡೋಕೆ ಸಿಸಿ ಕ್ಯಾಮ್ರಾ ಇಟ್ಟಿಲ್ಲ, ಒಂದು ಸಿಸಿ ಕ್ಯಾಮ್ರಾ ಇಲ್ಲ. ತೋರ್ಸ್, ಮೂಲಿ ತೋರ್ಸ್, ಮೂಲಿ ತೋರ್ಸ್. ಕ್ಯಾಮ್ರಾ ಇಲ್ಲ, ಮೇಲಧಿಕಾರಿ ಯಾರು? ಎಷ್ಟು ಸಲ ಫೋನ್ ಬಂದು ಅಣ್ಣ ಈ ಇಲಾಖೆದಾಗ ದುಡ್ಡು ತಗಂತಾರ ಅಂತೇಳಿ ಅವ್ರನ್ನ ಕರೀರಿ, ಹೊರಕರೀರಿ. ದುಡ್ಡು ತಗಂತಾರ ಅಂತ ಹೇಳಿ ಬಂದ್ರೆ ನಾನು ಬರಕ್ ಬರಲ್ಲ. ಒಂದ್ ಇಲಾಖೆಗೆ ಬರ್ಬೇಕಾರ ಸರ್ಕಾರಿ ಸಾಕ್ಷಿ ಬೇಕು. ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳೇ ಡಿ.ಕೆ. ಶಿವಕುಮಾರ್ ಸರ್ ಅವರೇ, ನಿಮಗೆ ಇದು ನೇರವಾದ ವಿಡಿಯೋ. ಸಾಕ್ಷಿ ಸಮೇತವಾಗಿ ಇವರಿಬ್ಬರು ಅಧಿಕಾರಿಗಳು ಇವತ್ತ. ಸರ್ ನಿಮ್ಮ ಹೆಸರು? ಮಂಜುನಾಥ್. ಸರ್ ನಿಮ್ಮ ಹೆಸರು? ಮತ್ತೆ ಬಾಬಾ ಅಷ್ಟೇ. ಇವ್ರು 900 ರೂಪಾಯಿ ಲಂಚ ತಗಂದಾರ, ಇವ್ರು 200 ರೂಪಾಯಿ ಲಂಚ ತಗಂದಾರ. ನೇರವಾಗಿ ಇಲ್ಲಿ ನಿಮ್ ಮುಂದೆ ನಿಂದ್ರಿಸಿದೀವಿ. ಇವರಿಗೆ ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ ರೀತಿ ನೀವು ಶಿಕ್ಷೆ ಕೊಡಿಸ್ತೀರಿ? ಇವರಿಗೆ ಈ ಲಂಚ ತಗಂದಂತ ಅಧಿಕಾರಿಗಳು ಲಂಚ ತಗಂದಂತ ಅಧಿಕಾರಿಗಳಿಗೆ ನೀವು ಶಿಕ್ಷೆ ಕೊಡ್ತೀರಿ ನೋಡು, ಇನ್ನೊಬ್ಬ ಅಧಿಕಾರಿ ಕೂಡ
ಎದುರ್ಬೇಕು, ಎಚ್ಚೆತ್ತುಕೊಳ್ಬೇಕು. ಈ ಕಡೆ ಕಾಣತ್ ನೋಡು, ಇಲ್ಲೇ ಪಕ್ಕದಲ್ಲಿ ಎಸಿ ಆಫೀಸ್ ಐತಿ. ಎಸಿ ಆಫೀಸ್ ಅಂಡರ್ ನಲ್ಲಿ ನಡೀತಕ್ಕಂತ ಒಂದು ಹಗರಣ ಇದೆ ಎಲ್ಲ. ಭ್ರಷ್ಟಾಚಾರ ತುಂಬಿ ತುಳ್ಕೈತಿ ಈ ಇಲಾಖೆಯಲ್ಲಿ. ಒಂದು ರೂಮ್ನಾಗ ಸಿಸಿ ಕ್ಯಾಮ್ರಾ ಇಲ್ಲ. ಇನ್ನೊಂದ್ಸರಿ ತೋರ್ಸ ಇಲಾಖೆ ಹೆಸರೆಲ್ಲ. ಈ ಮೇಲಾಧಿಕಾರಿಗಳು ಯಾರಿದಾರ ಒಬ್ರು ಇಲ್ಲ ಇಲ್ಲಿ. ಈ ಆಫೀಸ್ನಾಗ ಒಂದು ಸಿಸಿ ಕ್ಯಾಮ್ರಾ ಇಲ್ಲ. ಏನಿಲ್ಲ. ನಿಮಗ ಕೇಳಿಕೊಳ್ಳೋದು ಏನಂದ್ರೆ, ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಸಬೇಕು. 24x7 ಆ ಸಿಸಿ ಕ್ಯಾಮ್ರಾಗಳು ಆನ್ ಇರ್ಬೇಕು. ಇದು ಸಾರ್ವಜನಿಕರ ಒಂದು ವಿನಂತಿ. ಇಲ್ಲಿ ಯಾರದಾರ ಮೇಲಾಧಿಕಾರಿಗಳು ಯಾರದಾರ ಸರ? ನಾವೇನ್ ಕರ್ಕೊಂಡ್ ಬಂದಿಲ್ಲ, ನಾವ್ ಕರ್ಕೊಂಡ್ ಬಂದಿಲ್ಲ ಇಲ್ಲಿ. ಸಾರ್ವಜನಿಕರಿಗೆ ಅನ್ಯಾಯ ಆಗೈತೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ರೀ. ನಾವ್ ಯಾರನ್ನಾರ ಕರ್ಕೊಂಡ್ ಬಂದಿವಣ್ಣ ನಿಮ್ನ? ನಾವ್ ಯಾರ ಕರ್ಕೊಂಡ್ ಬಂದಿವ ನಿಮ್ನ? ಸಾರ್ವಜನಿಕರು ಬಂದಾರ. ನಾವ್ ಯಾಕ್ರಿ? ನಾವ್ ಬರೋದ 3-4 ಜನ ಬಂದಿವಿ ಅಷ್ಟೇ. ನೀವು 4 ಜನ ಇದ್ದೀವಿ. ಸಾರ್ವಜನಿಕರು ನಿಮ್ ಕೆಲಸ ಮೊದಲು ಲಂಚ ತಗೊಂಡ್ರೆ ಕರ್ಸ್ರಿ. ಸರ್, ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ರಿ. ನಮ್ ಕರ್ತವ್ಯ ಗಡ್ಡೆ ಪಡ್ಸಕತ್ತಾರ ಅಂತ ಮಾಡಲ್ರಿ. ಮತ್ತೆ ಅಂದ್ರೆ ನಿಮ್ ಮಾತಿನ ಅರ್ಥ ಏನ್ರಿ? ನಿಮ್ ಮಾತಿನ ಅರ್ಥ ಏನ್ರಿ? ಸಿಬ್ಬಂದಿನ ಕರ್ಸಿ, ನೇರವಾಗಿ ಎಲ್ಲರ ಮುಂದೆ ಆಗ್ಬೇಕ್ರಿ. ಅದು ಕರ್ಸಿ. ನೀವು ಇಷ್ಟೆಲ್ಲ ಆಗೈತೆ, ಇವತ್ತೇ ಆಗೈತೆ. ಈಗ ಪ್ರೆಸೆಂಟ್ಲಿ ಒಂದು ತಾಸು ಹಿಂದ್ಗಡೆನೆ ಆಗೈತೆ. ಆದ್ರೂ ಕೂಡ ನೀವು ಅದಕ್ಕ ಸ್ಪಂದಿಸವಲ್ರಿ. ಅಂದ್ರ ನೀವು ಅಂದ್ರ ನೀವು ಅದ್ರಾಗ ಶಾಮಿಲ್ ಇದ್ರಿ, ನೀವು ಶಾಮಿಲ್ ಇದ್ರಿ. ಪನಿಷ್ಮೆಂಟ್ ಇಲ್ಲೇ ಕೊಡ್ಬೇಕಲ್ಲ ನೀವು. ಪನಿಷ್ಮೆಂಟ್ ಇಲ್ಲೇ ಕೊಡ್ಬೇಕು. ಸರ್ ಅಣ್ಣ ಒಂದ್ ನಿಮಿಷ ಒಪ್ಪನಕ್ಕೆ ಸರ್, ನಿಮ್ಗೆ ಏನಾರ ಕಮಿಷನ್ ಐತೆ? ಕಮಿಷನ್ ಇಲ್ಲ. ಯಾಕೆ ನೀವು ಕ್ರಮ ತಗೊಳ್ರಿ? ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.